ನಮ್ಮ ಡಿ ಜಿ ಸಾಹೇಬರು ಮತ್ತೆ ಅಲೋಕ್ ಸಾಹೇಬರು ಹೇಳಿದ ಪ್ರಕಾರ ಮೇ ದಿ ಬೆಸ್ಟ್ ಟೀಮ್ ವಿನ್. ಆ್ಯಂಡ್ ಇದು ಒಂದು ಬಹಳ ಒಳ್ಳೆಯ ಡೆವಲಪ್ಮೆಂಟ್ ಅಂದರೆ ಎಲ್ಲರ ಮಿಕ್ಸ್ ಇದೆ. ಪ್ರತಿಯೊಂದು IPS IAS ಆಮೇಲೆ ಪ್ರೆಸ್ ಸಿನಿಮಾ ಅವರು ಎಲ್ಲ ಇದು ಬಹಳ ಅಂದ್ರೆ ಬಹಳ ಇಂಟ್ರೆಸ್ಟಿಂಗ್ ಇದು ಇರ್ತದೆ. ಸೊ ಆಟೋಮೆಟಿಕ್ ನಿಮ್ಗೆ ಒಂದು ಹೇಳ್ಬೇಕಂದ್ರೆ ನಿಮ್ಗೆ ಕ್ರೌಡ್ದು ಸಮಸ್ಯೆ ಇರಲ್ಲ. ಕ್ರೌಡ್ ಗೇಮ್ಸ್ ವೀಕ್ಷಿಗೆ ಸೊ ನ್ಯಾಚುರಲ್ ಆಗಿ ಸ್ಪಾನ್ಸರ್ಶಿಪ್ ಜಾಸ್ತಿ ಬಂದೇ ಬರ್ತದೆ. ಸೊ ಬಟ್ ನಾನು ನಮ್ಮ ಎಲ್ಲ DCPs ಫೋಟೋ ನೋಡ್ತಾ ಇದ್ದೆ. DCPs ನೀವೆಲ್ಲರ ಟೀಮಲ್ಲಿ ಇದ್ದೀರಾ. ಕೆಲವು ಮಿಥುನ್ ಇರ್ಲಿ ಅಥವಾ ಭಾನೋತ್ ಜಾಯಿಂಟ್ ಕಮಿಷನರ್ ಮತ್ತು ಎಲ್ಲ ಒಳ್ಳೆ ಒಳ್ಳೆ ಗೇಮ್ಸ್ ಅವರು ಇದ್ದಾರೆ. ನಾನು 21st ಮತ್ತೆ 22nd ಖಂಡಿತ ನಿಮ್ದು ಬೆಸ್ಟ್ ವಿಶಸ್ ಹೇಳ್ತೀನಿ. ಜೊತೆಗೆ ಇದೇ ರೀತಿ ಬೇರೆ ಎಲ್ಲ ಸ್ಪೋರ್ಟ್ಸ್ ಮುಂದೆ ಬಂದು ಎಲ್ಲರೂ ಒಟ್ಟಾಗಿ ನಾವು ಇದು ಒಂದು ಟೀಮ್ ಸ್ಪಿರಿಟ್ ಅಲ್ಲಿ ಆಡಿದ್ರೆ ಖಂಡಿತ ಸ್ಪೋರ್ಟ್ಸ್ದು ಕೂಡ ಒಂದು ಇಂಪ್ರೂವ್ಮೆಂಟ್ ಆಗುತ್ತೆ. ಜೊತೆಗೆ ಒಂದು DG ಸಾಹೇಬ್ರು ಹೇಳಿದ ವಿಷಯದಲ್ಲಿ ಎವ್ರಿ ಒನ್ ವಿಲ್ ಹ್ಯಾವ್ ದೇರ್ ವಿಲ್ ಬಿ ಪೀಸ್ ಅಂಡ್ ಸೊಸೈಟಿ, ಪೀಸ್ ಇನ್ ದ ಸೊಸೈಟಿ. ಅಂಡ್ ಆ ನಿಟ್ಟಿನಲ್ಲಿ ಇದು ಬಹಳ ಒಂದು ಇಂಪಾರ್ಟೆಂಟ್ ಡೆವಲಪ್ಮೆಂಟ್ ಇದೆ. IPL ಮಾದರಿಯಲ್ಲಿ ನೀವು ಫಸ್ಟ್ ಟೈಮ್ ಇದು ಆಗ್ತಾ ಇರೋದು. ಹೌದು, ನನ್ನ ಪ್ರಕಾರ ಮುಂದೆ ವರ್ಷದಲ್ಲಿ ಇದು ಖಂಡಿತ ಈ ಹಾಲ್ ಏನ್ ನಾವು ಕಾಣ್ತದೆ ಎಲ್ಲ ಫುಲ್ ಇರ್ತದೆ. ಸೊ ನಿಮ್ಗೆ ಜನ ಕಡಿಮೆ, ಯಾಕಂದ್ರೆ ಬ್ಯಾಡ್ಮಿಂಟನ್ ಇಸ್ ಸಚ್ ಅ ಸ್ಪೋರ್ಟ್. ಪ್ರತಿಯೊಂದು ಅವರು ಯಾರು ಇರಲಿ ಅವರು ಇಂಡೋರ್, ಯಾಕಂದ್ರೆ ದಿಸ್ ಇಸ್ ದಿ ಓನ್ಲಿ ಗೇಮ್ ವೇರ್ ಯು ಕ್ಯಾನ್ ಪ್ಲೇ ಇಂಡೋರ್ ಅಂಡ್ ಔಟ್ಡೋರ್ ಬೋತ್. ಮೋರ್ ಎವರ್ ಇದಕ್ಕೆ ನಿಮ್ಗೆ ಏನೋ ಅಷ್ಟು ಫೆಸಿಲಿಟೀಸ್ ಬೇಕಾಗಿಲ್ಲ. ಒಂದ್ ನೆಟ್ ಇದ್ರೆ ಸಾಕು, ಒಂದ್ ಜಾಗ ಇದ್ರೆ ಸಾಕು. ಬಟ್ ಕಾಸ್ಟ್ಲಿ ಗೇಮ್ ಸರ್ ಇದು. ಇಲ್ಲ ವೆನ್ ಯು ಪ್ಲೇ ಇನ್ ದಿ ಅಲ್ಟಿಮೇಟ್ ಕಾಂಪಿಟೇಷನ್ ಲೆವೆಲ್ ಅಲ್ಲಿ ಖಂಡಿತ ಕಾಸ್ಟ್ಲಿ ಇದೆ. ಆದ್ರೆ ಆಸ್ ಅ ಸ್ಪೋರ್ಟ್ ಡೈಲಿ ಆಡುವಾಗ ಇಟ್ ಇಸ್ ವೆರಿ ವೆರಿ ಮನೆ ಮುಂದೆ ಜಾಗ ಇದ್ರು ಆಟ ಆಡ್ಬೋದು ಸರ್. ಬಟ್ ಡ್ಯೂ ಪ್ಲೇ ಸರ್? ಹೇಳಿದ ಪ್ರಕಾರ ANF ಅಲ್ಲಿ ಕೂಡ ನಾವು ಆಡಿದ್ದೀವಿ. ನೀವು ಆಟ ಆಡಿದಿರಿ ಸರ್? ಆಕ್ಚುಲಿ ನಾನು ಮಂಡ್ಯ SP ಇದ್ದಾಗ ಅದು ಶಟಲ್ ಕೋರ್ಟ್ ಇತ್ತು, ನಾನು ಚೇಂಜ್ ಮಾಡಿ ಟೆನಿಸ್ ಕೋರ್ಟ್ ಮಾಡ್ಬಿಟ್ಟೆ. ಸರ್ ಟೆನಿಸ್ ಕೋರ್ಟ್ ದೊಡ್ಡದಲ್ವಾ ಸರ್? ಶಟಲ್ ಕೋರ್ಟ್ ಚಿಕ್ಕದಲ್ವಾ? ಇಲ್ಲ ಅದು ಏರಿಯಾ ಇತ್ತು, ಬಟ್ ಯಾರು ಶಟ್ಲೇ ಆಡ್ತಿಲ್ಲ. ಟೆನಿಸ್ ಆಡುವಾಗ ನಾನು ಸ್ವಲ್ಪ ಅಬ್ಜೆಕ್ಷನ್ ಇತ್ತು, ಕೆಲವರು ಅಬ್ಜೆಕ್ಟ್ ಮಾಡಿದ್ರು. ಆದ್ರೆ ಬಟ್ ಎವ್ರಿ ಸ್ಪೋರ್ಟ್ ವಿ ಶುಡ್ ಎನ್ಕರೇಜ್. ಅಂಡ್ ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ದಟ್ ನೀವು ಒಂದು ಸ್ಪೋರ್ಟ್ಗೆ ಎನ್ಕರೇಜ್ ಮಾಡ್ತಾ ಇದ್ದೀರಾ. ಮತ್ತೆ ನನಗೆ ಇಲ್ಲಿ ಕರೆದದಕ್ಕೆ, ನಮ್ಮ ಎಲ್ಲ ಸೀನಿಯರ್ ಆಫೀಸರ್ಸ್ ಕರೆದದಕ್ಕೆ ತುಂಬಾ ಧನ್ಯವಾದ. ಥ್ಯಾಂಕ್ ಯು.